ಸಂಸ್ಕಾರ ಕೊಡ್ತಾರಂದ್ರ ಮಗ ಕೆಟ್ಟು ನೂರಾರು ಚಟಕ್ಕೆ ಬಲಿಯಾದಾಗ ಮಠಕ್ಕೆ ಬರ್ತಾರೆ. ಯಪ್ಪ ನನ್ನ ಮಗ ನನ್ನ ಮಾತಾ ಕೇಳವಲ್ಲ. ಕೇಳಾರ್ದಂಗ ಮಾಡಿದವ್ರು ಯಾರು ಯವ್ವ? ದಾರ ಕಟ್ಟಿದ್ರೆ ಮಕ್ಕಳು ಸೀದಾತವನು ಆಗಂಗಿಲ್ಲ. ಸಂಸ್ಕಾರ ಕೊಡ್ಬೇಕು. ಏಕೋಪಿ ಗುಣವಾನ ಪುತ್ರಂ ನಿರ್ಗುಣೈನ ಶತೈರಪಿ ಏಕದಂತ್ರಸ್ತಿ ಮೋಹತ್ವಂ ಕಿಂ ಪ್ರಯೋಜನಂ. ತಂದೆ ತಾಯಿಯ ಮಾನ ಕಳೆಯುವಂಥ ಮಕ್ಕಳು, ತಂದೆ ತಾಯಿ ಹೆಸರು ಕೆಡಿಸುವಂಥ ಮಕ್ಕಳು, ವಂಶದ ಹಾಳು ಮಾಡುವಂಥ ಮಕ್ಕಳು, ಕೆಟ್ಟ ಚಟಕ್ಕೆ ಬಲಿಯಾಗಿ ಸೆಟ್ಟದು ಹೋಗುವಂಥ ಮಕ್ಕಳು ನೂರಿದ್ರೆ ಏನು ಉಪಯೋಗ ಇಲ್ಲ. ದುರ್ಗುಣವನ್ನ ಇರುವಂಥ ಮಕ್ಕಳು ಹಡದ ಪ್ರಯೋಜನ ಏನು? ಏಕೋಪಿ ಗುಣವಾನ್, ಒಬ್ಬನೇ ಒಬ್ಬ ಮಗ ಸಾಕು, ವಂಶವನ್ನು ಉದ್ಧಾರ ಮಾಡಬೇಕು. ಯಪ್ಪ ಯಾರ ಮಗ ನೀನು? ನಾನು ಇಂಥವ್ರ ಮಗ. ನಿಮ್ಮ ತಂದೆ ತಾಯಿ ನಿನ್ನ ಹಡಿಬೇಕಾರ ಬಹಳ ಪುಣ್ಯ ಮಾಡ್ಯಾರ ನೋಡಬೇಕು. ಅಂತ ಮಕ್ಕಳಾಗಬೇಕು. ಅಂತ ಮಕ್ಕಳು ಆಗಬೇಕಾದ್ರೆ ಏನು ಮಾಡಬೇಕಂದ್ರೆ ಕವಿ ಹೇಳುತ್ತಾನೆ, ಏಕೋಪಿ ಗುಣವಾನ ಪುತ್ರಮ್ಮ ನಿರ್ಗಣೈನ ಶತೈರ್ಪಿ ಏಕದಂತ್ರಸ್ತಿ ಮೋಹತ್ವಂ ಕಿಂ ಪ್ರಯೋಜನಂ ಅಮೃತಂ ಬಾಲ ಭಾಷಿತಂ ಆದೊಡೆ. ಸಣ್ಣ ಸಣ್ಣ ಮಕ್ಕಳು ಇಲ್ಲೆಲ್ಲ ದೈವ ಮಾತಾಡ್ತಾವ. ಈ ಮಕ್ಕಳು ಮಾತಾಡೋದೇನಂದ್ರ ಅಮೃತದಲ್ಲಿ ಜೇನು ಸವಿದಂತೆ. ಆ ಮಕ್ಕಳು ಏನು ಮಾತಾಡಿದ್ರೆ ಚಂದನೆ. ಅಮೃತಂ ಬಾಲ ಭಾಷಿತಂ ಆದರೆ, ದೀರ್ಘ ಹೇಳಿತನ ಕವಿ, ಆದೊಡೆ ಚಿಕ್ಕಂದಿನೋಳು ಅಕ್ಕರೆಯ ವಿದ್ಯೆಗಳ ಅರಿಪ ತಿರ್ದಡೆ ಕೊಂದಮ್ ಅಂತ ಹೇಳ್ತದೆ ಶಾಸ್ತ್ರ. ಮಕ್ಕಳು ಸಣ್ಣವಿದ್ದಾಗ ಅವಕ್ಕೆ ಒಳ್ಳೆ ಮಾರ್ಗ ತೋರಿಸ್ದಲ್ಲ, ಸಂಸ್ಕಾರ ಕಲಿಸ್ದಲ್ಲ, ಮಕ್ಕಳಿಗೆ ಚಂದ ಸಂಸ್ಕಾರ ಕೊಡ್ಲಾರ್ದ ಮಕ್ಕಳನ್ನ ಬೆಳೆಸಿದ್ರ ಮುಂದೆ ಅವ ಮಕ್ಕಳು ಪಾಪ ಕೂಪದಲ್ಲಿ ಬಿದ್ರ ಆ ಶಾಪ, ಮಕ್ಕಳ ಶಾಪ ತಂದೆ ತಾಯಿಗೆ ಬರ್ತದಂತ. ಅದಕ್ಕೆ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ಯಾವಾಗ ಸಣ್ಣವಿದ್ದಾಗ, ಈಗ ಅವ್ ತಿಳಿತೈತೋ ಇಲ್ಲ, ಕರ್ಕೊಂಬರಿದ್ದೇನ ಕರ್ಕೊಂಬರಿ. ಎರಡು ಮಾತು ಕೇಳ್ತಾವಲ್ಲ ಅದೇ ಪುಣ್ಯ ಸಂಪತ್ತು. ಬಿತ್ತಿದ ಕ್ಷಣ ಬೆಳೆ ಬರೋದಿಲ್ಲ, ಕಾಯಬೇಕು. ಹೊಲಕ್ಕ ಬೀಜವನ್ನು ಅಂಕುರಿಸಿದಾಗ ಮಾತ್ರ ಬೆಳೆ ಬರೋದಿಲ್ಲ. 6 ತಿಂಗಳ 7 ತಿಂಗಳ ಹಿಂಗೇನು ದಿನಗಳು ಕಾಯ್ಬೇಕಲ್ಲ. ಹಂಗ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ಯಾವಾಗ ಕೊಡಬೇಕು? ಹೊಟ್ಟೆಯಾಗಿದ್ದಾಗ ಕೊಡಬೇಕು. ಸಾಧ್ಯವಾಗಿಲ್ಲ ಹುಟ್ಟಿ ಬಂದ ಮೇಲೆ ಕೊಡಬೇಕು. ಅದಕ್ಕೆ ಜ್ಞಾನಿಗಳು ಹೇಳ್ತಾರ, ಯಪ್ಪ ಆಚಾರಕ್ಕೆ ಅರಸನಾಗು, ನೀತಿಗೆ ಪ್ರಭುವಾಗು, ಮಾತಿನೊಳಗ ಚೂಡ ಮಣಿಯಾಗು ನನಕಂದ ಜಗಕ್ಕೆ ಜ್ಯೋತಿ ನೀನಾಗು ಅಂತಳ ತಾಯಿ. ಮಕ್ಕಳಿಗೆ ಸಂಸ್ಕಾರ. ನಮ್ಮವ್ರು ಯಾವಾಗ ಸಂಸ್ಕಾರ ಕೊಡ್ತಾರಂದ್ರ ಮಗ ಕೆಟ್ಟು ನೂರಾರು ಚಟಕ್ಕೆ ಬಲಿಯಾದಾಗ ಮಠಕ್ಕೆ ಬರ್ತಾರೆ. ಯಪ್ಪ ನನ್ನ ಮಗ ನನ್ನ ಮಾತಾ ಕೇಳವಲ್ಲ. ಕೇಳಾರ್ದಂಗ ಮಾಡಿದವ್ರು ಯಾರು ಯವ್ವ? ದಾರ ಕಟ್ಟಿದ್ರೆ ಮಕ್ಕಳು ಸೀದಾತವನು ಆಗಂಗಿಲ್ಲ. ಸಂಸ್ಕಾರ ಕೊಡ್ಬೇಕು. 40 ವರ್ಷ ಆಗಿತ್ತು ಮಗ, ಸಂಸ್ಕಾರ ಕೊಟ್ಟಿದ್ದಿಲ್ಲ. ಇರೋ ಒಬ್ಬ ಮಗ ಅಂತೇಳಿ ಹಂಗ ಬೇಕು ಹಂಗ ಬೆಳೆಸಿದ್ಲ ಅವ್ರ ಅವ್ವ. 40 ವರ್ಷಕ್ಕೆ ಬಂದಿದ್ದ ಮಗ ಅವ. 40 ವರ್ಷ ಏನು ಇಲ್ಲ, ಊಟ ಮಾಡಬೇಕು, ತಿಪ್ಪಿಗೆ ಹೋಗ್ಬೇಕು, ಮನೆ ಮುಂದೆ ಕಟ್ಟಿತ್ತು, ಕಟ್ಟಿ ಮೇಲೆ ಕುಂತು ಬಿಡ್ದು ಹಿಂಗೆ ಪ್ಯಾರಲಿಸ್ ಅಟ್ಯಾಕ್ ಆದ್ರೆ ಒಬ್ಬನ ಕುಂದ್ರದ. ಊರಾಗ ಪುರಾಣ ನಡೆದ್ರೆ ಪುರಾಣಕ್ಕೆ ಹೋಗ್ತಿದ್ದಿಲ್ಲ, ಹುಡುಗರು ಆಡ್ತಿದ್ದು ಅಂದ್ರೆ ಅದಕ್ಕೆ ಓದ್ತಿದ್ದಿಲ್ಲ, ಆಟದ ಮೈದಾನಕ್ಕೆ ಓದ್ತಿದ್ದಿಲ್ಲ, ಯಾರು ಕೂಡ ಬರ್ತಿದ್ದಿಲ್ಲ. ಉಣಬೇಕು, ತಿಪ್ಪಿಗೆ ಹೋಗ್ಬೇಕು, ಕಟ್ಟಿ ಮುಂದೆ ಕುಂದ್ರಬೇಕು, ರಾತ್ರಿ ಆದಗಳಿಂದ ಮತ್ತೆ 3 ಸೇರು ಹೊಡೆತ ಹೊಡೆದು ಮಕ್ಕಬೇಕಿದೆ. 40 ವರ್ಷ ವಯಸ್ಸವಾಗ ಓಣೆಗಿನ ಮಂದಿ ಅಂತಾರೆ, ಏನಾಯ್ಯವ ನಮ್ಮ ಪಾರಕ್ ನಮಗ ಮುಂಜಾನೆ ಏಳ್ತೈತೆ, ತಿಪ್ಪಿಗೆ ಹೋಗ್ತೈತೆ, ಬರ್ತೈತೆ, ಕಟ್ಟಿ ಮೇಲೆ ಕುಂತು ಮೊಬೈಲ್ ನೋಡ್ಕೊಂತ ಗೀಚ್ಕೊಂಡು ಕುಂದಿರ್ತೈತೆ, ಮತ್ತೆ ತಿಪ್ಪಿಗೆ ಹೋಗ್ತೈತೆ, ಉಣ್ತೈತೆ, ಮಕ್ಕಂತೈತೆ. ಹಿಂಗ ಆತಂದ್ರೆ ಇವ ಹುಚ್ಚ ಆತಾನ. ಏನು ಮಾಡ್ಬೇಕಂತೇಳಿ ಓಣ್ಯಾಗಿನ ಮಂದಿಗೆ ಬೇಸರ ಆತವ ಕಟ್ಟಿ ಮೇಲೆ ಕುಂದ್ರೋದು. ತಿಳ್ಕೊರ್ರಿ, ಎಲ್ಲ ಒಂದು 5-6 ಮಂದಿ ಹೆಣ್ಮಕ್ಳು ಹೊತ್ತು ಮುಳಿಗೆ ಎಲ್ಲರೂ ಕೂಡಿದ್ರು, ಏನಾಯವ ಪಾರಕ್ಕ ನಿನ್ನ ಮಗ ಉಣ್ತೈತೆ, ತಿಪ್ಪಿಗೆ ಹೋಗ್ತೈತೆ, ಕಟ್ಟಿ ಮೇಲೆ ಕುಂದಿರ್ತೈತೆ, ರಾತ್ರಿ ಚಾಪೆ ಹಶೋ ಮಕ್ಕಂತೈತೆ, ಮತ್ತೆ ಮುಂಜಾನೆ ಹೇಳ್ತೈತೆ, ಮತ್ತೆ ತಿಪ್ಪಿಗೆ ಹೋಗ್ತೈತೆ, ಮತ್ತೆ ತಿಂತೈತೆ, ಕುಂದಿರ್ತೈತೆ. ಹಿಂಗ ಆದ್ರೆ ಹೆಂಗ ನಿನ್ನ ಮಗ? ನೌಕರಿ ಇದ್ದವ್ರಿಗೆ ಕನ್ಯೆ ಸಿಗವಲ್ಲವು, ನಿನ್ನ ಮಗನಿಗೆ ನೌಕರಿ ಸಹಿತ ಇಲ್ಲ. ಹಿಂಗಾದ್ರೆ ಸ್ವಲ್ಪ ಕಲಿಸ್ಬೇಕು. 4 ಮಂದಿಗೆ ಬೆರಿಬೇಕು ಮಕ್ಕಳು. ಜಾತ್ರೆಗಳು, ಪುರಾಣಗಳು, ಇಲ್ಲ ಹುಡುಗರು ಏನು ಕ್ರಿಕೆಟು ಅವೇನು ಕಬಡ್ಡಿ ಅವು ಆಡ್ತಾವಲ್ಲ ಅದ್ರಾಗ ಬೆರೆಸ್ಬೇಕು. ಅವಾಗೆ ಇಲ್ಲವ ನನ್ನ ಮಗ ಒಬ್ಬನೆಲ್ಲ ಭಾಳ ಸೂಕ್ಷ್ಮಿಯಾಗಿ ಬೆಳೆಸಿ ನಮ್ಲು. ಹೆಂಗೆ ಬೆಳೆಸೋಣ? ಸುಖಸುಮ್ಮಿಯಾಗಿ ಹಂಗ ಬೆಳೆದ ನಾವ ಇಲ್ಲ ಬೇ. ಹಂಗಾದ್ರ ಒಬ್ಬ ಮನುಷ್ಯ ಅತಿ ಏಕಾಂತವಾಗಿದ್ನಂದ್ರ ಹುಚ್ಚ ಆಗತ್ತಾನ, ಇಲ್ಲ ದೊಡ್ಡ ಜ್ಞಾನಿ ಆಗ್ತಾನ.
ಇವನಿಗಂತೂ ಜ್ಞಾನಿಯಾಗ ಲಕ್ಷಣ ಇಲ್ಲ, ಹುಚ್ಚಿಡ್ತೈತೇವೆ, ಮುಂದೆ ಯಾರು ಕನ್ಯಾ ಕೊಡಂಗಿಲ್ಲ ಅಂದಾಗ ಹೌದಾ ಇವ ಆಯ್ತು ನಾಳಿಂದ ಕಲಿಸ್ನಂದ್ಲು. ಯಾರಿಗೆ? ಮಗನಿಗೆ. ಎಷ್ಟೈತಿ ವಯಸ್ಸದಕ್ಕೆ? 40. ಎಲ್ಲರೂ ತಮ್ಮ ಮನೆಗೆ ಹೋದ್ರು. ಹೆಣ್ಮಗಳು ಬಂದ್ಲು. ಯಪ್ಪ ಓಣೆಗಿನ ಮಂದಿ ನನಗೆ ಉಗಳಕತ್ಯಾರ. ಯಾಕವೇ ಅಂದ. ಅಲ್ಲ ಉಣ್ತಿದ್ದಿ, ತಿಪ್ಪಿಗೆ ಹೋಗ್ತಿದ್ದಿ, ಬೆತ್ತ ಇಲ್ಲೇ ಕುಂದಿರ್ತಿದ್ದಿ, ಊರಾಗ ಪುರಾಣಕ್ಕೆ ಹೋಗಂಗಿಲ್ಲ, ಮಠ ಮಂದಿರಕ್ಕೆ ಹೋಗಂಗಿಲ್ಲ, ಜಾತ್ರೆಗೆ ಹೋಗಂಗಿಲ್ಲ, ತಿನ್ನೋದು ಬೀಳೋದು ಕುಂದ್ರೋದು ಇಷ್ಟ ಆತಲ್ಲ. ಹಿಂಗಾದ್ರ ಮುಂದೆ ನಿನ್ನ ಗತಿ ಏನು? ನಾನೇನು ಮಾಡಲಿ, ಯಾವಾಗಾರ ಕಳಿಸಿದೇನಂತ ಅವಾಗ ಕೇಳಿದೆ. ಇಲ್ಲ ಯಪ್ಪ ತಪ್ಪ ನಂದೈತೆ, ಈಗ ಒಂದು ರೊಟ್ಟಿ ಮಾಡಿ ನೀವು ಒಂದು 3 ಸೇರು ರೊಟ್ಟಿ ಹೊಡ್ತಾ ಹೊಡೆದು ಬದ್ನಿಕಾಯಿ ಪಲ್ಯ 3 ಸೇರು ಅನ್ನ ಹೊಡ್ದು ಮಕ್ಕ ಮುಂಜಾನೆ ನಾ ಹೇಳಿಕೊಡ್ತೀನಿ ಸಂಸ್ಕಾರ ಅಂದ್ಲು. ಆಯ್ತು, ರಾತ್ರಿ ಒಂದು 16 ರೊಟ್ಟಿ 3 ಸೇರು ಅನ್ನ ಹೊಡ್ತಾ ಅನ್ಕೊಂತ ಮುಂದೆ ಕಟ್ಟಿ ಮೇಲೆ ಮಲ್ಕೊಂಡ. ಬೆಳಕರಿತು. ತಿಪ್ಪಿಗೆ ಹೋಗಿ ಬಂದ ಜಳಕ ಮಾಡಿ ನೋಡಕ್ಕೆ ದಪ್ಪ ಗಿಪ್ಪ ಸ್ವಲ್ಪ ಚಲೋ ಇದ್ದ, ನೋಡಕ್ಕೆ ಮೈಕಟ್ಟು ಚಲೋ ಇತ್ತು. 3 ಸೇರು ಉಪ್ಪಿಟ್ಟು ತಿಂದ ಬಂದ ವಸ್ಲಿ ದಾಟಿದ. ಅವ್ರವನು ಕೇಳ್ತಾನ, ಯವ್ವ ನಾ ಯಾರನ್ನ ಮಾತಾಡ್ಸ್ಲಿ, ಹೆಂಗೆ ಮಾತಾಡ್ಸ್ಲಿ ಅಂದ. ಆ ಹೆಣ್ಮಗಳು ಅದೇನು ದೊಡ್ಡದ ಯಪ್ಪ, ಏನಿಲ್ಲ, ಹಿಂಗೆ ಓಣಿ ಹಿಡಿದು ಹೋಗು, ಎದುರಿಗೆ ಯಾರು ಬರ್ತಾರ ಮಕ್ಳು ಕೇಳು, ಮದುವೆ ಕೇಳು, ಹಿಂಗೆ ನಿನಗೆ ರೂಢಿ ಆಗ್ತದ, ಮಾತಾಡ್ಸಂತ ಹೋಗು. ಅವನು ಕರ್ಮಕ್ಕ ನಾಷ್ಟ ಮಾಡಿ ಹಿಂಗೆ ಓಣಿ ಹಿಡಿದು ಹೊಂಟ. ಅದು ಆ ಸಮಯಕ್ಕೆ ಒಬ್ಬ ಹೆಣ್ಮಗಳು ತನ್ನ 4 ಮಕ್ಕಳು ಕರ್ಕೊಂಡು ಅಂಗನವಾಡಿ ಶಾಲೆಗೆ ಬಿಡಕ್ಕೆ ಹೊಂಟಿದ್ಲ. ಮಕ್ಕಳನ್ನ ಒಕ್ಕಲ್ತನ ಮಾಡೋ ಹೆಣ್ಮಗಳು, ಕೈಯೆಲ್ಲ ಹೆಂಡಾಗಿತ್ತು. ಇವ ನೋಡಿದ ಫಸ್ಟ್ ಆ ಹೆಣ್ಮಗಳು ಬೆಟ್ಲಲ್ಲ ಇವನು ಕರ್ಮಕ್ಕ. ಹೇ ನಮಸ್ಕಾರ ರೀ ಅಕ್ಕವ್ರೇ ಎಂದ. ಈ ಹೆಣ್ಮಗಳು ನೋಡೇ ಇಲ್ಲಲ್ಲ ಇವನ ಅಂದ್ಲಕ್ಕಿ. ಏನೋ ಚಂದ ಮಾತಾಡ್ತಾನೆ ಬಿಡು ಅಂತೇಳಿ ನಮಸ್ಕಾರಪ್ಪ ತಮ್ಮ ಅಂದ್ಲು. ಇವನ ಅಕ್ಕ ಮಕ್ಕಳು ನಿಮ್ಮವನ್ರಿ ಅಂತ ಕೇಳಿಲ್ಲ. ಹೌದಾ ಯಪ್ಪ 4 ಮಕ್ಕಳು ನಾನುವ, ನೀವ ಹಡ್ದಿರೇನ್ರಿ ಅಂದ. ಏನಪ್ಪ ಇದು ಹೊಸದ, ಇರ್ಲಿ ಬಿಡ ಅಂತೇಳಿ ಹ್ಞೂನಪ್ಪ ನಾನು ಹಡ್ದೀನಿ ಅಂದ್ಲು. ಮತ್ತೆ ನಿಮಗೆ ಮದುವೆ ಆಗೈತೇನ್ರಿ ಅಂತ ಕೇಳಿದ. 4 ಮಕ್ಕಳು ತಾಯಿಗೆ. ಮೊದಲ BP ಹೆಣ್ಮಗಳು, ಹಳ್ಳಿ ಹೆಣ್ಮಗಳು ಎಂಡಿ ಕಸ ಬೆಳೆದಿದ್ಲು, ಕೈ ರಪ್ಪಾಗಿತ್ತು. ಮದುವೆ ಆಗ್ಲಾರ್ದ ಮಕ್ಕಳು ಹಡಕ್ಕೆ ನಾನು ಏನು ತಿಳ್ಕೊಂಡಿದ್ದೆ, ಆಪ್ ಮಾಡಿ ಅಂದಕ್ಕೆ ಪಡ್ ಅಂತ ಹೊಡೆದು ಬಿತ್ತು ಹೇಟಿಲಿಗೆ. ಹೇಟು ಹನುಮಪ್ಪ ಮುಳ್ಸಿಡಾತು. ಹಿಂಗ ಬಂದು ಏನಾಯ್ತು ಅಂದವರು ನೋಡಕ್ಕೆ ಹೆಂಗೆ ಹೊಡೆದಾಳ. ಯಾಕೆ ಏನಾಯ್ತು? ಏನಿಲ್ಲ, ಹಿಂಗಾತು, ಹಿಂಗೆ ಕೇಳಿದೆ, ಹಿಂಗೆ ಹೊಡೆದ್ಲು. ಹುಚ್ಚ ಹಂಗನ ಮೊದಲ ಮದುವೆ ಕೇಳಬೇಕು, ಆಮೇಲೆ ಮಕ್ಕಳು ಕೇಳಬೇಕು. ಆ ಕಡೆ ಹೋಗಂಗಿಲ್ಲ ನೋಡಂದ. ಯಾಕೆ ಬಿದ್ದಿತ್ತಲ್ಲ ಕರಿಗಡಬ ಬೇಸ ದಪ್ಪ ಹನುಮಪ್ಪ ಮುಳ್ಸಿಡಾತು ಹಿಂಗ. ಆ ಕಡೆ ಹೋಗಲ್ಲ ನೋಡಂದ. ಆಯ್ತಪ್ಪ ಶಾಣೆ ಬದಿದಿ ಬಾ, ಹೊತ್ತು ಮಲಗಿದ ಮಕ್ಕ ಅಂತ ತಿಳ್ಕೊಂಡು ಮತ್ತೆ ಊಟ ಮಾಡಿಸಿ ಮಲಗಿದ್ಲು. ಮಲಗಿದ ಮತ್ತೆ ಮರು ದಿವಸ ಸೌಂಡ್ ಯಾಕ ಅಮ್ಮಿಂಗ್ ಹೊಡಿತೈತಿ ನೋಡಿ. ಮತ್ತೆ ಮರು ದಿವಸ ಎದ್ದು ಒಂದು 25 ಇಡ್ಲಿ ಹೊಡೆದು ಈ ಕಡೆ ಹೋಗ್ಬೇಕಂದ್ರೆ ನೆನಪಾತ ಫ್ಲಾಶ್ ಬ್ಯಾಕ್. ಈ ಕಡೆ ಬೀಳ್ತಾ ಭೇಟ ಅಂತೇಳಿ ಊರು ಹೊರಗೆ ಹಿಂಗೆ ದೊಡ್ಡ ಸೀಟಿ ಊರು ಹೊರಗೆ ಹೋದ. ಅಲ್ಲಿ ಕಾಲೇಜ್ ಗ್ರೌಂಡ್ನಾಗ ಇವು ಹೋದ. ಕಾಲೇಜ್ ಗ್ರೌಂಡ್ನಾಗ ಹೋದ ತಕ್ಷಣಕ್ಕೆ ಒಂದು ಹುಡುಗಿ ಟಿಪ್ ಟಾಪ್ ಆಗಿ ಸ್ಟೈಲ್ ಮಾಡ್ಕೊಂತ ಯೂಟ್ಯೂಬ್ಕ ನಿಂಗೆ ಕೃಷ್ಣ ಚಕ್ರ ತಿರ್ಸೋಂತ ಒಂದು 4 ಕೂಲ್ ಹಿಂಗೆ ಬಿಟ್ಟಿಲ್ಲ ಆ್ಯಕ್ಚುಲಿ ಅಂತ ಸ್ಟೈಲ್ ಮಾಡ್ಕೊಂತ ಹಿಂಗೆ ಹೊಂಟಿದ್ಲು. ಹಿಂಗೆ ಹೋಗೋ ಟೈಮಿಗೆ ಇವ ನೋಡಿದ. ಹೇ ನಮಸ್ಕಾರ ರೀ ಬಾಯರ ಅಂದ. ಆ ಹೆಣ್ಮಗಳು ಕಾಲೇಜ್ ಹೋಗ ಹುಡುಗಿ ನಮಸ್ಕಾರ ರೀ ಅಣ್ಣವ್ರೇ ಅಂತ ಅಂದ್ಲು. ಇವ್ ನೆನಪತ್ತು ಫ್ಲಾಶ್ ಬ್ಯಾಕ್. ನಿಮ್ಮದು ಮದುವೆ ಆಗೈತೇನ್ರಿ ಅಂತ ಕೇಳಿದ. ಇನ್ನು ಇಲ್ರಿ ಅಣ್ಣರು, ಇನ್ನು ಡಿಗ್ರಿ ಓದಬೇಕು, ಅವೇನದ ಅವ್ರು ಓದವು, ಅದೆಲ್ಲ ಓದಬೇಕು, ಆಮೇಲೆ ನೌಕರಿ ಬರಬೇಕು, ಸ್ವಂತ ನನ್ನ ಕಾಲ ಮೇಲೆ ನಾನು ನಿಂದಿರ್ಬೇಕು, ಆಮೇಲೆ ನಮ್ಮಪ್ಪ ಎಂಥವರ ನೋಡ್ತಾನೆ ಆ ವರ ನೋಡಿ ನಾ ಮದುವೆ ಮಾಡ್ಕೋಬೇಕ್ರಿ ಅಣ್ಣವ್ರೇ ಅನ್ಲಕ್ಕಿ. ಅಂದ್ರೆ ಇನ್ನು ನಿಮ್ಮದು ಮದುವೆ ಆಗಿಲ್ಲ ಅನ್ರಿ? ಇನ್ನು ಇಲ್ರಿ ಅಣ್ಣವ್ರೇ. ಮತ್ತೆ ಮಕ್ಕಳ ಹೆಸ್ರಿ ಅಂತ ಕೇಳಿದ. ಕಾಲೇಜು ಹೋಗೋ ಹುಡುಗಿ ಮೊದಲ ಕರಾಟೆ ಕಲ್ತಿತ್ತು. ಅದೇನ ಬ್ಲ್ಯಾಕ್ ಬೆಲ್ಟ್ ವೈಟ್ ಬೆಲ್ಟ್ ಅಂತಾರೆ, ಅದು ಕರೆಕ್ಟಾಗಿ ನಮಗೂ ಗೊತ್ತಿಲ್ಲ, ನಾನು ಶಾಲೆ ಕಲ್ತಿಲ್ಲ. ಮತ್ತೆ ಇನ್ನು ನಿಮಗೆ ಮಕ್ಕಳು ಎಷ್ಟು ಅಂತ ಕೇಳಿದ. ಮದುವೆನೇ ಆಗಿಲ್ಲ, ಮಕ್ಳು ಕೇಳ್ತಿಲ್ಲ. ಆಪ್ ಮಾಡಿ ಯಾವ್ರವ್ ನೀನಂತ ಯಾವ ಹೂ ಅಂತ ಹಿಂಗೆ ಪಕ್ ಅಂತ ಹೊಡೆದು ಅದು ಇಲ್ಲಿಗೆ ಬಿತ್ತು. ಇಲ್ಲಿ ಮುಗಿ ಬಿತ್ತು, ರಕ್ತ ಸುರಕತ್ತಿ ಹಿಂಗೆ ಹಿಡ್ಕೊಂತ ಬಂದ. ಏನಾತಂದ್ಲು? ಅಂದಗಳಿಂದ ಹಣಿ ಬಡ್ಕೊಂಡ್ಲು. ಹುಚ್ಚ ಗಿಡವಾಗಿ ಬಗ್ಗದ್ದು ಮರವಾಗಿ ಬಾಗೀತೆ. ಮಕ್ಕಳಿಗೆ ಸಂಸ್ಕಾರ ಬಹಳ ಮುಖ್ಯ. ಶರೀಫನಿಗೆ ತಾಯಿ ಸಂಸ್ಕಾರವನ್ನು ಕೊಡ್ತಾಳೆ. ಶರೀಫ, ಹಾಲುಗಲ್ಲದ ಕಂದಮ್ಮ ನನ್ನ ಎತ್ತಿಕೊಂಡು ಕೆನ್ನೆಗೆ ಮುತ್ತಿಟ್ಟಿರುವಂತ ತಾಯಿ.